ವೀಕ್ಷಕರೇ ನಮಸ್ಕಾರ. ವೃಷಭ ರಾಶಿಯವರಿಗೆ ಮೇ ತಿಂಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ವೃಷಭ ರಾಶಿಯವ್ರಿಗಂತೂ ತುಂಬಾ ಅದ್ಭುತವಾದ ಸಮಯ ಇದು. ಮತ್ತು ಯಾಕಂದರೆ ಬುಧ ಬಂದು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಬುಧ ಬಂದು ಬುದ್ಧಿಗೆ ಕಾರಕ, ಮಾತಿಗೆ ಕಾರಕ. ನೀವು ಮಾತಾಡೋದ್ರಿಂದ ನಿಮ್ಮ ಮಾತಿನಿಂದ ಕೆಲಸ ಜಾಗದಲ್ಲೂ ಒಳ್ಳೆ ಪ್ರಶಂಸೆ ಮತ್ತು ಗೌರವ ಸಿಗೋ ಥರ ಮಾಡ್ತಾನೆ. ಮತ್ತು ನಿಮ್ಮ ಸಂಬಂಧಗಳಲ್ಲೂ ನೀವು ಮಾತಾಡಿ ಬಗೆಹರಿಸ್ಕೊತೀರ. ಆಮೇಲೆ ಸೂರ್ಯ 15ನೇ ತಾರೀಕು ಆದಮೇಲೆ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ. 15ನೇ ತಾರೀಕು ಆದಮೇಲೆ ನೀವೇನಾದರೂ ಪ್ರಾಪರ್ಟಿ ಖರೀದಿ ಮಾಡೋದಿದ್ದರೆ ಮಾಡ್ಕೊಳ್ಳಿ. 15ಕ್ಕಿಂತ ಮುಂಚೆ ಮಾಡಬೇಕಂದ್ರೆ ಮಾಡೋಕ್ಕೆ ಹೋಗಬೇಡಿ. ಪ್ರಾಪರ್ಟಿ ಏನಾದರೂ ಖರೀದಿ ಮಾಡೋದಿದ್ದರೆ ಏನೇ ಇದ್ರೂ 15ನೇ ತಾರೀಕು ಆದಮೇಲೆ ಮಾಡಿ. ಮತ್ತು ನೀವು ಪಟ್ಟಿದ ಪರಿಶ್ರಮಕ್ಕೆ ಒಳ್ಳೆ ಪ್ರತಿಫಲ ಕೊಡ್ತಾನೆ. ಮತ್ತು ವ್ಯಾಪಾರ ವ್ಯವಹಾರ ಸ್ವಂತ ಉದ್ಯೋಗ ಮಾಡ್ತಾಯಿದ್ರೆ ಎಲ್ಲದರಲ್ಲೂ ಆದಾಯ ಹೆಚ್ಚು ಮಾಡ್ತಾನೆ. ಮತ್ತು ಹೂಡಿಕೆ ಏನಾದರೂ ಮಾಡಿದರೆ ನೀವು ಸೇವಿಂಗ್ಸು ಅದರಲ್ಲೂ ಒಳ್ಳೆ ಲಾಭ ನಿಮಗೆ ಬರುತ್ತೆ. ಒಟ್ಟಾರೆ ನಿಮಗೆ ಹಣಕಾಸಿನ ವಿಷಯದಲ್ಲಿ ಒಳ್ಳೆ ಲಾಭ ಬರುತ್ತೆ. ವೃತ್ತಿ ಜೀವನದಲ್ಲಿ ಒಳ್ಳೆ ಪ್ರಗತಿ ಸೂರ್ಯ ಮತ್ತು ಬುಧದ ಸಂಚಾರದಿಂದ. ಅದಾದಮೇಲೆ ಶುಕ್ರನು ನಿಮ್ಮ ಕುಟುಂಬ ಸ್ಥಾನದಲ್ಲಿ ಬಂದಿರೋದ್ರಿಂದ ಕಲೆಯಲ್ಲಿ ಆಸಕ್ತಿ ಇರೋವ್ರಿಗೂ ಒಳ್ಳೆಯ ಅವಕಾಶಗಳು ಕೂಡಿ ಬರಬಹುದು. ಅದಾದಮೇಲೆ ಬಹಳ ದಿನದಿಂದ ಮದುವೆಗೆ ಯೋಚನೆ ಮಾಡೋವ್ರಿಗೂ ಒಳ್ಳೆಯ ಸಂಬಂಧ ಕೂಡಿ ಬರಬಹುದು. ಒಟ್ಟಾರೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ. ಕುಟುಂಬದ ಜೀವನವು ಸುಖ ಸಂತೋಷದಿಂದ ಕೂಡಿರುತ್ತದೆ. ಸ್ವಲ್ಪ ಆಹಾರದ ಬಗ್ಗೆ ಗಮನ ಕೊಡಿ ಮತ್ತು ಯೋಗ ಸ್ವಲ್ಪ ಮಾಡ್ಕೊಳ್ಳಿ, ಆರೋಗ್ಯ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ವೃಷಭ ರಾಶಿ.